ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧಿಕಾರಿಯಾಗಿ ಎಸಿ ಶ್ವೇತಾ ಬಿಡ್ಕರ್ ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ಮುಂದೆ ಪರಮಾನಂದ ಗೌರವಜಿ ರಾಜೀನಾಮೆ ಸಲ್ಲಿಸಿದ್ದರು. ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಈಶ್ವರ್ ವಾಳೆನವರ್ ಆಯ್ಕೆಯಾಗುತ್ತಿದ್ದಂತೆ ನಗರಸಭೆ ಹಬ್ಬದಲ್ಲಿ ವಾತಾವರಣ ಜರುಗಿತು. ನಗರಸಭೆಯ ಹಿರಿಯ ಸದಸ್ಯರಾದ ಮತ್ತು ಕುರುಬ ಸಮಾಜದ ಹಿರಿಯರಾದ ಈಶ್ವರ್ ವಾಳೆನವರ್ ಆಗುತ್ತಿದ್ದಂತೆ ಸಿಹಿ ಹಂಚಿ ಪಟಾಕಿ ಸಿಡಿಸಿದ್ದರು ಮತ್ತು ಡೊಳ್ಳಿನ ಮೇಳದೊಂದಿಗೆ ನಗರಸಭೆಯಿಂದ ಹೊರಟ ಮೆರವಣಿಗೆ ರಾಜ್ಕುಮಾರ ಮಾರ್ಗದ ಮೂಲಕ ಸಂಚರಿಸಿ ದೇಸಾಯ ವೃತ್ತದವರೆಗೆ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ್, ಶ್ರೀಶೈಲ್ ದಳವಾಯಿ, ಬಸವರಾಜ ನ್ಯಾಮಗೌಡ್, ಬಿಎಸ್ ಹಿಂದೂರ್, ನಜೀರ್ ಕಂಗನಹಳ್ಳಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಪರಮಾನಂದ ಗೌರವಜಿ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ಮುತ್ತು ಮಹೇಶ್ ವಾಡ್ಗಿ, ಪಬ್ಲಿಕ್ ಪವರ್ ಟಿವಿ, ಬಾಗಲಕೋಟೆ. ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮಣ್ಣ ವಾಳೆನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು, ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೀವಿ. ಧನ್ಯವಾದಗಳು. ಮಾಜಿ ಜನಪ್ರಿಯ ಶಾಸಕರು ಆನಂದ್ ನ್ಯಾಮಗೌಡರು ನಮ್ಮೆಲ್ಲ ಹಿರಿಯರು ನನಗೆ ಸರ್ಕಾರ ಕೊಟ್ಟು ನಮ್ಮ ಅಧ್ಯಕ್ಷ ಮಾಡಿದರು. ಒಂದು ಆಶಾ ಮಾಡೋದಿಲ್ಲ, ಇದು ಅದು ಪೂರೈಸಿದ್ರು ಇಲ್ಲಂತಿದ್ದೆ ಎಲ್ಲರಿಗೂ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ವಾಳೆನವರು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣುವಂಥ ಒಂದು ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ತ್ಯಾಗ ಮಾಡುವಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಂದು ಪಕ್ಷ. ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಇನ್ನೇನು ಅವರೇ ಆಗ್ತಾರಪ್ಪ ಅನ್ನುವಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನನಗಿಂತ ಈ ದೇಶವನ್ನು ನಡೆಸಬೇಕಾದ್ರೆ ಒಬ್ಬ ಆರ್ಥಿಕ ತಜ್ಞನ ಅವಶ್ಯಕತೆ ಅದ ಅಂತ ಹೇಳಿ ಅವತ್ತಿನ ದಿನಮಾನಗಳಲ್ಲಿ ಆ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಿ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಉದಾಹರಣೆ ಈ ದೇಶದಲ್ಲಿ ಎಲ್ಲರೂ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದೇ ಒಂದು ರೀತಿಯಲ್ಲಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಾನಂದ ಗೌರವಜಿ ಅವರು ಅವರ ಅವಧಿ 15 ತಿಂಗಳವರೆಗೆ ಅವರ ಅವಧಿ ಇತ್ತು. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಎಲ್ಲ ಸಮಾಜಕ್ಕೆ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಇರ್ತಕ್ಕಂಥ ಅವಧಿಯನ್ನು ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಸದಸ್ಯ, ನಗರಸಭೆಯ ಹಿರಿಯ ಸದಸ್ಯ ಈಶ್ವರ್ ವಾಳೆನವರು ಒಬ್ಬ ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನು ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಈಶ್ವರ್ ವಾಳೆನವರವರು ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ತ್ಯಾಗಮಯ ಭಾವನೆ ಎಲ್ಲರೂ ನಾವು ನೋಡಲಿಕ್ಕೆ ಸಾಧ್ಯ ಇದೆ, ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಮತ್ತು ಎಲ್ಲ ಸಮಾಜಕ್ಕೆ ಅವಕಾಶ ಕೊಡುವಂಥ ಪಕ್ಷ ಇವತ್ತು ದೇಶದಲ್ಲಿ ಎಲ್ಲ ಯಾವುದಾದ್ರೂ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೇನು 4-5 ತಿಂಗಳ ಅವಧಿ ಏನದ, ಈ ಅವಧಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈಶ್ವರ್ ವಾಳೆನವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ, ಅವರ ಆಡಳಿತ ಅವಧಿಯಲ್ಲಿ ಜಮಖಂಡಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಗೊಳ್ಳಲಿ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕಾರ್ಯ ಅವರಿಂದ ಆಗಲಿ ಅಂತೇಳಿ ನಾನು ಆಶಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಹಕಾರ ಸಹಾಯ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದ ಸರ್ಕಾರ ಇರೋದರಿಂದ ಅವ್ರಿಗೆ ಏನೇನು ಸಹಕಾರ ಬೇಕಾಗ್ತದೆ ಸರ್ಕಾರದ ವತಿಯಿಂದ ಆ ಸರ್ಕಾರದಿಂದ ಕೊಡುವಂಥ ಎಲ್ಲ ಸಹಕಾರವನ್ನು ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ಕೂಡ ಅವರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ.